ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇಷ್ಟು ದಿನ ಯಾರೆಲ್ಲ ನನ್ನ ವ್ಲಾಗ್ಸ್ ಫುಲ್ಲಾಗಿ ನೋಡ್ತಾ ಇದ್ದೀರಾ, ಮತ್ತು ಲೈಕ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ಮತ್ತು ಪರ್ಸ್ನಲಿ ಆಗಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮ ಒಂದು ವ್ಯೂಯಿಂದ, ನಿಮ್ಮ ಒಂದು ಲೈಕಿಂದ ಇಟ್ ಮೇಕ್ಸ್ ಅ ವೆರಿ ಬಿಗ್ ಡಿಫ್ರೆನ್ಸ್ ಇನ್ ಮೈ ಲೈಫ್. ಸೊ ಥ್ಯಾಂಕ್ ಯು ಗೈಸ್. ತುಂಬ ಜನ ಬಂದು ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಹೇಳಿ ಅಂತ ಕೇಳಿದ್ರಿ. ನಾನು ಅದನ್ನ ಮುಂಚೆನೇ ಅಪ್ಲೋಡ್ ಮಾಡಿದೆ, ನನ್ನ ಸ್ಕಿನ್ ಕೇರ್ ರೂಟೀನ್ನ. ಬಟ್ ದೆನ್ ಆ ಸ್ಕಿನ್ ಕೇರ್ ರೂಟೀನ್ನ ಇನ್ನೂ ಒಂದು ಸ್ವಲ್ಪ ನಾನು ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಗೈಸ್. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಬ್ಲಾಗ್ ತೆಗಿತಾ ಇರೋದು. ಎಸ್ಪೆಷಲಿ ನಮ್ಮ ಗಟ್ ಅಂತೂ ತುಂಬ ನೀಟಾಗಿ ಇಟ್ಕೊಬೇಕು. ನಮ್ಮ ಹೊಟ್ಟೆನ ತುಂಬ ನೀಟಾಗಿ ಇಟ್ಕೊಳ್ಳೋದಷ್ಟು ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತೆ ಇನ್ನೊಂದು ಇಂಗ್ರೀಡಿಯೆಂಟ್ ಇದೆ, ಜಪಾನೀಸ್ ಗ್ಲೂಟಥಿಯಾನ್ ಅಂತ. ಇದು ಒಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್. ಇದು ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಸೆಲ್ ಎಲ್ಲ ಡ್ಯಾಮೇಜ್ ಆಗಿದ್ರೆ ಇದನ್ನ ರೀಕವರ್ ಮಾಡುತ್ತೆ. ಮತ್ತೆ ನಮ್ಮ ಸ್ಕಿನ್ ಮೇಲೆ ಪಿಗ್ಮೆಂಟೇಷನ್ ಆಗಲಿ, ಡಾರ್ಕ್ ಸ್ಪಾಟ್ಸ್ ಆಗಲಿ, ಮತ್ತೆ ನಮ್ಮ ಸ್ಕಿನ್ ತುಂಬಾ ಡಲ್ ಆಗಿದ್ರೆ ಇದೇನ್ ಮಾಡುತ್ತೆ ಅಂದ್ರೆ, ಇದನ್ನ ನಾವು ಕನ್ಸ್ಯೂಮ್ ಮಾಡಿದ್ರೆ ಪ್ರತಿಯೊಂದನ್ನು ನಮ್ಮ ಸ್ಕಿನ್ ಟೋನ್ ಆಗುತ್ತೆ, ಮತ್ತೆ ನಮ್ಮ ಪಿಗ್ಮೆಂಟೇಷನ್ ಆಗಲಿ, ಡಾರ್ಕ್ ಸ್ಪಾಟ್ಸ್ ಇಲ್ಲ ಅದು ತೆಗೆಯುತ್ತೆ. ಸೊ ಅದು ಎಲ್ಲಿ ಸಿಗುತ್ತೆ ಅಂದ್ರೆ, ಈ ಪ್ರಾಡಕ್ಟ್ ಅಲ್ಲಿ ಸಿಗುತ್ತೆ. ಇದು ಒಂದು ಶೀಕ್ ನ್ಯೂಟ್ರಿಕ್ಸ್ ಗ್ಲೂಟಥಿಯಾನ್ ಪ್ಲಸ್ ವೈಟಮಿನ್ ಸಿ ಟ್ಯಾಬ್ಲೆಟ್ ಗೈಸ್. ಇದು ಒಂದು ತುಂಬಾ ಈಸಿಯಾಗಿ ಕನ್ಸ್ಯೂಮ್ ಮಾಡಬಹುದು. ಓಕೆನಾ? ನಾನು ಇದನ್ನ 2 ವೀಕ್ಸ್ ಇಂದ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ಕನ್ಸ್ಯೂಮ್ ಮಾಡಾಗ ನನಗೆ ಏನ್ ಅನ್ಸ್ತಂದ್ರೆ, ಇನ್ನೊಂದ್ಸತಿ ಟ್ಯಾಬ್ಲೆಟ್ ತಗೊಳ್ಳೋಣ, ಲೈಕ್ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದೆ. ಆಕ್ಚುಲಿ ಹಂಗೆ ತಗೊಳಂಗಿಲ್ಲ, ದಿನಕ್ಕೆ ಒಂದೇ ಸತಿ ತಗೊಬೇಕು. ಅದು ಊಟ ಆದ್ಮೇಲೆ ನಾವು ತಗೊಬೇಕು. ವಿತೌಟ್ ಫುಡ್ ಎಂಟಿ ಸ್ಟಮಕ್ ಅಲ್ಲಂತೂ ನಾವು ತಗೊಳ್ಲೇಬಾರ್ದು. ಮೇ ಬಿ ನಿಮ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಮೇಲೆ, ಲಂಚ್ ಮಾಡ್ಕೊಂಡ್ಮೇಲೆ, ಮತ್ತೆ ಇಲ್ಲಾಂದ್ರೆ ಡಿನ್ನರ್ ಮಾಡ್ಕೊಂಡ್ಮೇಲೆ ಈ ಟ್ಯಾಬ್ಲೆಟ್ ನ ಕನ್ಸ್ಯೂಮ್ ಮಾಡ್ಬೋದು. ಇದು ಬಂದು ನನ್ನ ಸೆಕೆಂಡ್ ಬಾಟಲ್ ಗೈಸ್. ಸೊ ನಾನು ಫಸ್ಟ್ ಆರ್ಡರ್ ಮಾಡಾಗ ಬರೀ ಸ್ಟ್ರಾಬೆರಿ ವಿತ್ ಲೆಮನ್ ಫ್ಲೇವರ್ ಅವೈಲೇಬಲ್ ಇತ್ತು. ಆದ್ರೆ ಇವಾಗ ಹೊಸ ಫ್ಲೇವರ್ ಬಿಟ್ಟಿದ್ದಾರೆ, ಅದು ಬಂದು ಬ್ಲಾಕ್ ಕರೆಂಟ್. ಸೊ ಇವಾಗ ಈ ಪ್ರಾಡಕ್ಟ್ 2 ಫ್ಲೇವರ್ಸ್ ಅಲ್ಲಿ ಅವೈಲೇಬಲ್ ಇದೆ. ಇದು ಒಂದು ಸ್ಟ್ರಾಬೆರಿ ಲೆಮನ್, ಮತ್ತೆ ಇನ್ನೊಂದು ಬಿಟ್ಟಿದ್ದಾರೆ ಬ್ಲಾಕ್ ಕರೆಂಟ್ ಫ್ಲೇವರ್ ಅಲ್ಲೂ ಬಿಟ್ಟಿದ್ದಾರೆ. ಇದು ನಾನು ಟೇಸ್ಟ್ ಮಾಡಿದಾಗ, ಫಸ್ಟ್ ಟೈಮ್ ನಾನು ಕನ್ಸ್ಯೂಮ್ ಮಾಡಿದಾಗ ಟೇಸ್ಟ್ ಬಂದು ವಿತ್ ಸ್ಟ್ರಾಬೆರಿ ಅಂಡ್ ಲೆಮನ್ ಟೇಸ್ಟ್ ಇತ್ತು ಗೈಸ್, ವಿಚ್ ಇಸ್ ವೆರಿ ನೈಸ್. ಮೌತ್ ಫುಲ್ ವಾಟರಿಂಗ್, ಆ ಟೇಸ್ಟ್ ಹಂಗಿದೆ. ಓಕೆನಾ? ತುಂಬಾ ಚೆನ್ನಾಗಿದೆ. ನಾವು ಕುಡ್ದಿದ ತಕ್ಷಣನೇ ಲೈಕ್ ಏನೋ ಒಂದು ಎನರ್ಜಿ ಡ್ರಿಂಕ್ ತರ ನಮ್ಮ ಬಾಡಿಗೆ ತುಂಬಾ ಚೆನ್ನಾಗಿ ಫೀಲ್ ಆಗ್ತಿತ್ತು ನನಗೆ. ಮತ್ತೆ ಇವಾಗ ತುಂಬಾ ಜನ ಈ IT ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರಲ್ಲ, ಅವರಿಗೆಲ್ಲ ಸ್ಕಿನ್ ಕೇರ್ ಮಾಡ್ಕೊಳಕ್ಕೆ ಅಷ್ಟು ಟೈಮೇ ಇರಲ್ಲ. ಅಂತವ್ರಿಗೆಲ್ಲ ಸ್ಕಿನ್ ಕೇರ್ ಮಾಡಕ್ ಟೈಮ್ ಸಿಗಲ್ವಲ್ಲ. ಸೊ ಅವ್ರು ಏನ್ ಮಾಡ್ಬೋದು, ಲೈಕ್ 1 ಗ್ಲಾಸ್ ಆಫ್ ವಾಟರ್ ಅಲ್ಲಿ ಈ ಟ್ಯಾಬ್ಲೆಟ್ ನ ಜಸ್ಟ್ ಅದನ್ನ ನೀರ್ಗೆ ಹಾಕೊಬೇಕು. ಮತ್ತೆ ಅದು ವಾಟರ್ ಜೊತೆ ಫುಲ್ ಆಗಿ ಡಿಸಾಲ್ವ್ ಆಗೋವರೆಗೂ ವೇಟ್ ಮಾಡಿ ಅದನ್ನ ತಕ್ಷಣ ನಾವು ಕುಡಿಬಹುದು. ಬೇರೆ ಏನು ಕೆಲಸ ಇಲ್ಲ, ಇಟ್ಸ್ ಜಸ್ಟ್ ಸಿಂಪಲ್ ವರ್ಕ್ ಅಷ್ಟೇ. ಸೊ ಅವ್ರು ಈಸಿಯಾಗಿ ಇದನ್ನ ಕನ್ಸ್ಯೂಮ್ ಮಾಡ್ಬೋದು. ಸಿನ್ಸ್ ನಾನು ಇದು 2 ವೀಕ್ಸ್ ಇಂದ ತಗೊಂತಾ ಇದ್ದೀನಿ. ನೋಡಿ ಗೈಸ್, ನನ್ನ ಮುಖದಲ್ಲಿ ನಾನು ಬರೀ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಇಷ್ಟು ಡಿಫ್ರೆನ್ಸ್ ಕಾಣ್ತಿದೆ ಅಂದರೆ ನನ್ನ ಮುಖದಲ್ಲಿ, ಲೈಕ್ ಸೀರಿಯಸ್ಲಿ. ನನಗೆ ಮುಂಚೆ ಇಲ್ಲೊಂದು ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಇತ್ತು, ಇಲ್ಲಲ್ಲ ಒಂದು ಸ್ವಲ್ಪ, ಆದರೆ ಮುಂಚೆ ಕಾಣ್ತಿದ್ದಿಲ್ಲ ಕ್ಯಾಮ್ರಾದಲ್ಲಿ, ಆದರೆ ನನಗಿತ್ತು. ಇವಾಗ 2 ವೀಕ್ಸಿಂದ ನಾನು ಕನ್ಸ್ಯೂಮ್ ಆದಮೇಲೆ ನ್ಯಾಚುರಲಿ ನನ್ನ ಫೇಸ್ ಹೆವಿಯಾಗಿ ಗ್ಲೋ ಆಗ್ತಿದೆ ಅಂತ ನನಗೆ ತುಂಬ ಫೀಲ್ ಆಗ್ತಿದೆ. ಸೊ ಅದಕ್ಕೂ ಮತ್ತೆ ಇವಾಗೂ ನನ್ನ ಸ್ಕಿನ್ ಡಿಫ್ರೆನ್ಸ್ ನೋಡಿದ್ರೆ ತುಂಬಾ ವ್ಯತ್ಯಾಸ ಬಂದಿದೆ ಗೈಸ್. ಮತ್ತೆ ಗೈಸ್, ಈ ಟ್ಯಾಬ್ಲೆಟ್ ನ ಕನ್ಸ್ಯೂಮ್ ಮಾಡೋದ್ರಲ್ಲಿ ಏನಾದ್ರು ಟೆನ್ಷನ್ ಬೇಕಾಗಿಲ್ಲ. ಯಾಕಂದ್ರೆ ಇದು ಒಂದು US ಇಂದ FDA ಅಪ್ರೂವ್ಡ್ ಆಗಿದೆ. ನಾನು ರಿಸರ್ಚ್ ಮಾಡಿದೆ. ಸೊ 99% ಯಾರೆಲ್ಲ ಈ ಟ್ಯಾಬ್ಲೆಟ್ ನ ಕನ್ಸ್ಯೂಮ್ ಮಾಡ್ತಿದ್ದಾರೆ ಒಳ್ಳೆ ಬೆನಿಫಿಟ್ಸ್ ಕೊಟ್ಟೈತೆ, ಮತ್ತೆ ಗುಡ್ ರಿಸಲ್ಟ್ ಕೊಟ್ಟಿದೆ ಗೈಸ್. ಮತ್ತೆ ಇನ್ನೊಂದೇನಂದ್ರೆ, ಸ್ವಲ್ಪ ಜನನ ನೋಡಿದೀನಿ, ಲೈಕ್ ಈ ವೈಟಮಿನ್ ಟ್ಯಾಬ್ಲೆಟ್ ಆಗಲಿ, ಒಮೆಗಾ 3 ಟ್ಯಾಬ್ಲೆಟ್, ಮತ್ತೆ ಮಲ್ಟಿ ವೈಟಮಿನ್ ಕ್ಯಾಪ್ಸೂಲ್ ಎಲ್ಲ ಹಂಗೆ ಕನ್ಸ್ಯೂಮ್ ಮಾಡ್ತಾರೆ. ಏನಕ್ಕೆ? ಈ ಮುಖ ಸ್ಕಿನ್ ಲೈಕ್ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಕೊಡ್ಲಿ, ಮತ್ತೆ ಈ ಪಿಗ್ಮೆಂಟೇಷನ್ ಹೋಗ್ಲಿ ಅಂತ. ಬಟ್ ಅದಕ್ಕಿಂತ ಈ ಟ್ಯಾಬ್ಲೆಟ್ ನ ಕನ್ಸ್ಯೂಮ್ ಮಾಡಿದ್ರೆ, ಬಿಕಾಸ್ ನಾವು ಒಂದು ಗ್ಲಾಸ್ ಆಫ್ ವಾಟರ್ ಅಲ್ಲಿ ನಮ್ಮ ಮುಂದೆನೆ ಅದನ್ನ ಡೆಲ್ಯೂಟ್ ಮಾಡ್ತಾ ಇದೀವಿ, ಡಿಸಾಲ್ವ್ ಆಗುತ್ತೆ ನಮ್ಮ ಮುಂದೆನೆ. ಅದು ವಾಟರ್ ಅಲ್ಲಿ ಡಿಸಾಲ್ವ್ ಆಗಿ ನಾವು ಈ ಲಿಕ್ವಿಡ್ ನ ಇಂಟೇಕ್ ತಗೊಂತ ಇರೋದು. ಸೊ ಅದೇನ್ ಮಾಡುತ್ತೆ ಅಂದ್ರೆ, ಬೇಗ ನಮ್ಮ ಬಾಡಿದಲ್ಲಿ ಅಬ್ಸರ್ವ್ ಮಾಡುತ್ತೆ, ಮತ್ತೆ
ವೆರಿ ಗುಡ್ ಫಾಸ್ಟರ್ ರಿಸಲ್ಟ್ ಕೊಡ್ಬೋದು. ರಿಸರ್ಚ್ ಅವರೇ ಹೇಳಿದ್ದಾರೆ ಅಟ್ಲೀಸ್ಟ್ 8 weeks ವರೆಗೂ ನಾವು ಈ ಟ್ಯಾಬ್ಲೆಟ್ನ ಕನ್ಸ್ಯೂಮ್ ಮಾಡಬೇಕು. ಲೈಕ್ ನಾವು ಕಂಪ್ಲೀಟ್ ಆಗಿ ನಮ್ಮ ಮುಂಚೆ ಸ್ಕಿನ್ಗೂ ಮತ್ತೆ ಇವಾಗ ಸ್ಕಿನ್ಗೂ ಕಂಪ್ಲೀಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನೀವೇನ್ ಮಾಡಿ, ಇನ್ ಕೇಸ್ ಈ ಟ್ಯಾಬ್ಲೆಟ್ನ ನೀವು ಕನ್ಸ್ಯೂಮ್ ಮಾಡ್ಬೇಕಂದ್ರೆ ಫಸ್ಟ್ 1 week ತಗೊಂಡ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಕೀರ್ತನ ನಂಗೆ ಏನ್ ರಿಸಲ್ಟ್ ಗೊತ್ತಾಗಿಲ್ಲ, ಏನೋ ರಿಸಲ್ಟೇ ಬಂದಿಲ್ಲ, ನೀನ್ ಸುಮ್ನೆ ಹಿಂಗೆಲ್ಲ ಮಾಡ್ಬೇಡ ಅಂತೆಲ್ಲ ನನ್ನ ಭಯಕ್ಕೆ ಹೋಗ್ಬೇಡಿ. ನೀವೇನ್ ಮಾಡಿ ಕುಡಿದಿರುತ್ತೆ. ನಾನು ಆಕ್ಚುಲಿ ಕನ್ಸ್ಯೂಮ್ ಮಾಡಿಲ್ಲ ಗೈಸ್, ಅದಕ್ಕೆ ದಯವಿಟ್ಟು ನನಗೆ ಒಂದು ಗ್ಲಾಸ್ ನೀರು ತಗೊಂಡ್ರು. ನಾನು ಹೇಳಿದೆ ಇವಾಗ ಹೋಗಿ ತಗೊಂಬನ್ನಿ, ನಾನು ಹಿಂಗೋ ಬ್ಲಾಗ್ ತೆಗಿತಾ ಇದ್ದೀನಲ್ವಾ, ಸೊ ಅವ್ರ ಮುಂದೆನೆ ನಾನು ಕುಡಿದು ತೋರಿಸ್ತೀನಿ ಅಂತ ಅದಕ್ಕೆ ಹೋಗಿ ತಗೊಂಬಂದ್ರು. ಆಕ್ಚುಲಿ ಬಂದು ಭಯಲ್ಲ ಡೆಫಿನೆಟ್ಲಿ, ಯಾಕಂದ್ರೆ ನಿಮ್ಗೆ ಅವಾಗಲೇ ಒಳ್ಳೆ ರಿಸಲ್ಟ್ ಬಂದ್ಬಿಟ್ಟಿರುತ್ತೆ. ಸೊ ನಿಮ್ಮ ಮುಂದೆನೆ ನಾನು ಕುಡಿದು ತೋರಿಸ್ತೀನಿ. ನೋಡಿ ಇಷ್ಟ ಐತೆ ಟ್ಯಾಬ್ಲೆಟ್. ಇನ್ನು ಸೊ ಗೈಸ್ ಇದು ಜಸ್ಟ್ ನಾರ್ಮಲ್ ವಾಟರ್, ಪ್ಲೇನ್ ವಾಟರ್, ಅದಕ್ಕೆ ನಾನು ಈ ಟ್ಯಾಬ್ಲೆಟ್ನ ಹಾಕ್ತಿದ್ದೀನಿ. ಅದು ಹಿಂಗೆ ಡಿಸಾಲ್ವ್ ಆಗುತ್ತೆ ನೋಡಿ ಗೈಸ್, ತುಂಬಾ ಚಂದ ನೋಡಕ್ಕೆ. ಟ್ಯಾಬ್ಲೆಟ್ ಬಂದು ಇಲ್ಲಿ ನೋಡಿ ಇಲ್ಲಿದೆ ಅಲ್ವಾ, ಅದು ನೀರ್ ಜೊತೆ ಫುಲ್ ಡಿಸಾಲ್ವ್ ಆಗಬೇಕು. ಅದಾದ್ಮೇಲೆ ನೀವು ಕುಡಿಯೋಕೆ ಸ್ಟಾರ್ಟ್ ಮಾಡಬೇಕು. ಅದ್ರ ಮುಂಚೆನೆಲ್ಲ ಕುಡಿಯೋಕೆ ಹೋಗ್ಬೇಡಿ. ಅರೋಮಾ ಸ್ಮೆಲ್ ಬರ್ತಿದೆ, ಫ್ಲೇವರ್ ಸ್ಮೆಲ್, ಲೆಮನ್ ವಿತ್ ಸ್ಟ್ರಾಬೆರಿ. ನಾನು ಇದು ಕನ್ಸ್ಯೂಮ್ ಮಾಡಿದ್ರೆ ಜಸ್ಟ್ ನಮ್ಮ ಮುಖದ ಮಾತ್ರ ಡಿಫ್ರೆನ್ಸ್ ಗೊತ್ತಾಗಲ್ಲ, ಎಂಟೈರ್ ಬಾಡಿ ಫುಲ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಅದಕ್ಕೆ ಮೇನ್ಲಿ ನಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ ಇರಲಿ, ಡಾರ್ಕ್ ಸ್ಪಾಟ್ಸ್ ಆಗಲಿ, ಮತ್ತೆ ಡಲ್ನೆಸ್ ಇದ್ರೆ ಪ್ರತಿಯೊಂದನ್ನು ವ್ಯಾನಿಷ್ ಆಗುತ್ತೆ. ಸೊ ಇದು ವೈಟಮಿನ್ ಸಿ ಇಂಗ್ರೀಡಿಯೆಂಟು ಇದೆ ಅಲ್ವಾ, ಸೊ ನಮ್ಮ ಬಾಡಿದಲ್ಲಿ ಕೊಲೆಜನ್ ಪ್ರೊಡಕ್ಷನ್ ಬೂಸ್ಟ್ ಮಾಡುತ್ತೆ ಗೈಸ್. ಒಬ್ಬೊಬ್ರು ಲೈಕ್ ಕೊಲೆಜನ್ ಪೌಡರ್ ಸಿಗುತ್ತೆ ಗೈಸ್, ಅದೇನ್ ಮಾಡ್ತಾರೆ, ಈ ಫ್ರೂಟ್ ಬೌಲಲ್ಲಿ ಮಿಕ್ಸ್ ಮಾಡ್ಕೊಂಡು ಆ ಪೌಡರ್ನ ದಿನ ಕನ್ಸ್ಯೂಮ್ ಮಾಡ್ಕೊಂಡು ತಿಂತಾರೆ. ಅದೆಲ್ಲ ತಿನ್ನೋ ಬದಲು ನೀವು ಡೈರೆಕ್ಟ್ ಆಗಿ ಈ ಶೀಕ್ ನ್ಯೂಟ್ರಿಕ್ಸ್ ಅವ್ರದ್ದು ಗ್ಲೂಟಥಿಯಾನ್ ಪ್ಲಸ್ ವೈಟಮಿನ್ ಸಿ ಟ್ಯಾಬ್ಲೆಟ್ನ ಗ್ಲಾಸಲ್ಲಿ ಹಾಕೊಂಡು ಡಿಸಾಲ್ವ್ ಮಾಡಿ ನೀವು ಇಲ್ಲೇ ಕುಡಿದ್ರೆ ಬೆಟರ್, ಫಾಸ್ಟ್ ನಿಮಗೆ ಗುಡ್ ರಿಸಲ್ಟು ಸಿಗುತ್ತೆ. ಮತ್ತೆ ಕೊಲೆಜನ್ ಪ್ರೊಡಕ್ಷನ್ ನಿಮ್ಮ ಬಾಡಿದಲ್ಲಿ ಇರೋದು ಅದು ಆಟೋಮೆಟಿಕ್ ಆಗಿ ಬೂಸ್ಟ್ ಮಾಡುತ್ತೆ. ಮತ್ತೆ ನಿಮ್ಮ ಪ್ರತಿಯೊಂದು ಮುಖದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನು ವ್ಯಾನಿಷ್ ಆಗುತ್ತೆ. ಮತ್ತೆ ನಿಮ್ಮ ಬಾಡಿದಲ್ಲೂ ಏನಾದ್ರು ಸ್ಕಿನ್ ಡಿಫ್ರೆನ್ಸ್ ಬೇಕಾಗಿದೆ ಅಂದ್ರೆ ಅದನ್ನು ನಿಮಗೆ ಬರುತ್ತೆ. ಸೊ ಇದು ಫುಲ್ ಆಗಿ ಡಿಸಾಲ್ವ್ ಆಯ್ತು. ಸ್ಟ್ರಾಬೆರಿ ಮತ್ತು ಲೆಮನ್ ಫ್ಲೇವರ್, ನಾನು ಏನು ಮಾಡಲ್ಲ, ಲೈಕ್ ಇದು ನಾನು ಕುಡಿಬೇಕಂತ ನಂಗೆ ತುಂಬ ದಿನ ವೇಟ್ ಮಾಡ್ತಾ ಇರ್ತೀನಿ, ನೆಕ್ಸ್ಟ್ ಡೇ ಯಾವಾಗ ಬರುತ್ತೆ ನಾನು ಕುಡಿಬೋದಲ್ವಾ ಅಂತ. ಸೊ ನಾನು ಅದು ಕುಡಿಯೋ ಲಕ್ಕ ಅಂತ ಕುಡಿಬಿಡ್ತೀನಿ ಗೈಸ್. ಆ್ಯಕ್ಚುಲಿ ಹಂಗೆ ಏನಾದ್ರು ನಾವು ತಿನ್ನಾಗ ಆರಾಮಾಗಿ ತಿನ್ನಬೇಕು, ಕುಡಿಬೇಕು, ಅದು ಆ್ಯಕ್ಚುಲಿ ಎಲ್ಲರೂ ಹೇಳೋದು. ಓಕೆನಾ, ಯು ಶುಡ್ ಫೀಲ್ ಯುವರ್ ಫುಡ್ನ ನೀಟ್, ಅವಾಗಲೇ ನಿಮ್ಮ ಮೈಗೆ ಅದು ಅಂಟದು ಅಂತ. ಆದರೆ ನಾನು ಲಕ್ಕ ಅಂತ ಕುಡಿದ್ಬಿಡ್ತೀನಿ, ಯಾಕಂದರೆ ಅಷ್ಟು ಟೇಸ್ಟ್ ಆಗಿದೆ ಗೈಸ್. ಸೊ ಹಿಂಗೆ ಕುಡಿಬೇಕು ಗೈಸ್. ಬ್ರೇಕ್ಫಾಸ್ಟ್ ಆದಮೇಲೆ ಈ ಥರ ಕನ್ಸ್ಯೂಮ್ ಮಾಡಬೇಕು. ಮತ್ತು ಏನಂದರೆ ಈ ಪ್ರಾಡಕ್ಟ್ ನಿಮಗೆ ಬೇಕಂದರೆ ಕೆಳಗಡೆ ನಾನು ಇಲ್ಲಿ ಟೈಪ್ ಮಾಡ್ತೀನಿ www.chicnutrix.com. ಈ ವೆಬ್ಸೈಟಲ್ಲಿ ನೀವು ಹೋಗಿ ಆರ್ಡರ್ ಮಾಡ್ಕೊಬೋದು ನಿಮ್ಮ ಪ್ರಾಡಕ್ಟ್ನ. ಮತ್ತು KR10 ಅಂತ ನನ್ನ ಕೂಪನ್ ಕೋಡು ಐತೆ. ಈ ಕೂಪನ್ ಕೋಡ್ ನೀವು ಯೂಸ್ ಮಾಡಿದ್ರೆ ಅಡಿಷ್ನಲ್ ಡಿಸ್ಕೌಂಟು ಸಿಗುತ್ತೆ. ಮತ್ತು ಇನ್ನೊಂದೇನೆಂದರೆ ಈ ಪ್ರಾಡಕ್ಟು ನಿಮಗೆ ನೈಕಾದಲ್ಲೂ ಸಿಗುತ್ತೆ, ಅಮೆಝಾನಲ್ಲೂ ಸಿಗುತ್ತೆ, ಮತ್ತು ಟೀರಾ ಬ್ಯೂಟಿದಲ್ಲೂ ಸಿಗುತ್ತೆ. ಈ ಟ್ಯಾಬ್ಲೆಟ್ ಕನ್ಸ್ಯೂಮ್ ಮಾಡಿದ ತಕ್ಷಣ ನಂಗೆ ಒಳ್ಳೆ ಜೀರ್ಣ ಆಗ್ತಿರತ್ತೆ. 3 weeks ಹಿಂದೆ ನನಗೆ ಜಾಸ್ತಿ ಲೈಕ್ ಬ್ಲೋಟಿಂಗ್ ಇಶ್ಯೂಸ್ ಇತ್ತು ಗೈಸ್, ಲೈಕ್ ಹೊಟ್ಟೆ ಊದ್ಕೊಳ್ಳೋದಾಗ್ಲಿ, ಮತ್ತು ಗ್ಯಾಸ್ ಪ್ರಾಬ್ಲಮ್, ಇದು ಎದೆ ಹತ್ರ ಎಲ್ಲ ಲೈಕ್ ಫುಲ್ಲು ಇಟ್ಕೊಳ್ಳೋಕ್ಕಾಗಲಿ ತುಂಬ ಒಂಥರ ಸಂಕಟ ಆಗ್ತಿತ್ತು, ಮತ್ತು ತುಂಬ ನೋವಾಗ್ತಿತ್ತು. ಅದಾದಮೇಲೆ ಇದು ಯಾವಾಗ ನಾನು ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾವುದೇ ಬ್ಲೋಟಿಂಗ್ ಇಶ್ಯೂಸು ಇಲ್ಲ, ಮತ್ತು
ಚೆಸ್ಟ್ ಪೇನ್ ಆಗಲಿ, ಗ್ಯಾಸ್ ಇಶ್ಯೂಸ್ ಯಾವುದೂ ಇಲ್ಲ. ಒಳ್ಳೆ ಡೈಜೆಷನ್ ಮಾಡ್ತಾ ಇದೆ ನನ್ನ ಬಾಡಿಗೆ. ಮತ್ತೆ ಈ ಟ್ಯಾಬ್ಲೆಟ್ ಅಲ್ಲಿ ಯಾವುದೇ ಶುಗರ್ ಆ್ಯಡೆಡ್ ಇಲ್ಲ, ನೋ ಆರ್ಟಿಫಿಷಿಯಲ್ ಕಲರ್ ಆಲ್ಸೋ. ಮತ್ತೆ ಇದು ವೇಗನ್ ಫ್ರೀ. ಸೊ ನೀವು ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ದಿರ ಕನ್ಸ್ಯೂಮ್ ಮಾಡ್ಬೋದು ಈ ಟ್ಯಾಬ್ಲೆಟ್ನ. ಮತ್ತೆ ಇವಾಗ ನಿಮಗೆ ಒಂದು ಸ್ಮಾಲ್ ಡೌಟ್ ಬಂದಿರ್ಬೋದು, ಯಾರ್ಯಾರು ಈ ಪ್ರಾಡಕ್ಟ್ನ ಕನ್ಸ್ಯೂಮ್ ಮಾಡಬೇಕು ಅಂತ. ಪ್ರತಿಯೊಬ್ಬರೂ ಕನ್ಸ್ಯೂಮ್ ಮಾಡಿ ಅಂತ ನಾನು ಹೇಳಲ್ಲ. ಯಾರಿಗೆ ಈ ಮುಖದಲ್ಲಿ ಡಲ್ನೆಸ್ ಐತೆ, ಮತ್ತು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಆಗಲಿ, ಡಾರ್ಕ್ ಸ್ಪಾಟ್ಸ್ ಆಗಲಿ, ಮತ್ತು ಸ್ಕಿನ್ ನ್ಯಾಚುರಲಿ ಹೆಲ್ತಿಯಾಗಿ ಕಾಣ್ತಿಲ್ಲ, ಅಂಥವ್ರಿಗೆ ಮಾತ್ರ ಈ ಪ್ರಾಡಕ್ಟು ಯೂಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಏಜ್ 16 ಇಯರ್ಸ್ ಅಬವ್ ಆ ಏಜ್ ಗ್ರೂಪಿಂದ ಈ ಟ್ಯಾಬ್ಲೆಟ್ನ ಕನ್ಸ್ಯೂಮ್ ಮಾಡ್ಬೋದು. ಇಟ್ಸ್ ಅ ಮ್ಯಾಜಿಕಲ್ ಪ್ರಾಡಕ್ಟ್. ಇನ್ನೂ ಏನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಹೋಗಿ ಜಸ್ಟ್ ಗ್ರ್ಯಾಬ್ ಯುವರ್ ಪ್ರಾಡಕ್ಟ್ ರೈಟ್ ನೌ. ಫಸ್ಟ್ ಈ ಪ್ರಾಡಕ್ಟ್ನ ಯೂಸ್ ಮಾಡಿ, ಮತ್ತು ಥ್ಯಾಂಕ್ಸ್ ಮೀ ಲೇಟರ್. See you in next vlog.